ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಸಹೃದಯ ಕನ್ನಡಿಗರೇ, ಪೂಜ್ಯನೀಯ ಹಿರಿಯರೇ ಹಾಗೂ ನನ್ನ ಸ್ನೇಹಿತರೆ, ಈ ದಿನ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಿಸುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಕನ್ನಡ ಭಾಷೆಯನ್ನು ಹೇಳಬೇಕೆಂದರೆ ವೈವಿಧ್ಯತೆ ಮತ್ತು ವಿಸ್ತಾರಗಳಿಂದ ಕೂಡಿದ ಭರತ ಖಂಡದಲ್ಲಿ ನೂರಾರು ಭಾಷೆಗಳಿವೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ಅಧಿಕೃತ ಭಾಷೆ ಎಂದು ಘೋಷಿಸಲಾಗಿದೆ. ಅವುಗಳಲ್ಲಿ ಕನ್ನಡವೂ ಒಂದು. ಕನ್ನಡವನ್ನು ಮಾತನಾಡುವ ನಾವೆಲ್ಲರೂ ಕನ್ನಡಿಗರು. ಇನ್ನು ಕನ್ನಡ ನಾಡು ಮೊದಲಿಗೆ ಮೈಸೂರು ಹೆಸರಿನಿಂದ ಗುರುತಿಸಿಕೊಂಡಿತ್ತು. ಕರ್ನಾಟಕವನ್ನು ಮೈಸೂರು ಹೆಸರಿನಿಂದ ಕರೆಯುವುದಕ್ಕೂ ಮೊದಲು ಕರ್ನಾಟಕ ಎಂಬುದು ಇದರ ನಿಜವಾದ ಹೆಸರು. 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಪುನರ್ನಾಮಕರಣ ಮಾಡಿ 50 ವರ್ಷಗಳನ್ನು ಪೂರೈಸಿದ್ದೇವೆ. ದಕ್ಷಿಣ ಭಾರತದ ಕರುನಾಡಿನಲ್ಲಿ ಹವಾಹಿತಕರವಾಗಿದೆ. ನೆಲ ಫಲವತ್ತಾಗಿದೆ. ಫಲಪುಷ್ಪಗಳಿಂದ ಕೂಡಿದ ಅಡವಿ ಸೊಕ್ಕಿದ್ದಾನೆಯನ್ನು ಬೆಳೆಸುತ್ತದೆ. ಮಾವಿನ ಹಣ್ಣು ಮಲ್ಲಿಗೆಗೆ ತವರೂರಾಗಿದೆ. ಇನ್ನು ಈ ನಾಡು ದಾರ್ಶನಿಕರು, ಶರಣರು, ಕಲಿಗಳು, ವೀರಶೂರರು, ದಾಸಶ್ರೇಷ್ಠರು, ಕವಿಗಳು, ವಿಜ್ಞಾನಿಗಳು, ಕಲಾವಿದರು ಮುಂತಾದವರನ್ನು ಕಂಡ ನಾಡು. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ನಾಡಿನಲ್ಲಿ ಎದ್ದು ಕಾಣುವ ಚಿತ್ರ, ಶಿಲ್ಪ, ಕಲಾಕೃತಿಗಳು ಕಲಾ ಕೌಶಲ್ಯಕ್ಕೆ ಸಾಕ್ಷಿಗಳಾಗಿ ನಿಂತಿವೆ. ಇಂಥ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯರು. ಕನ್ನಡ ಭಾಷೆ ಬೆಳೆಸೋಣ, ಕನ್ನಡ ನಾಡು ಉಳಿಸೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ.